ಎಲ್ಪಿಜಿ ಗ್ಯಾಸ್ ಸಿಲಿಂಡರ್, ಬಿಪಿಎಲ್ ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಮತ್ತು ಗೃಹಲಕ್ಷ್ಮಿ ಹಣವನ್ನ ಪಡಿತಿರುವ ಮಹಿಳೆಯರಿಗೆ ಮತ್ತು ಆಧಾರ್ ಕಾರ್ಡ್ ಇದ್ದವರಿಗೆ ಹಾಗೂ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 7 ಹೊಸ ರೂಲ್ಸ್ಗಳು ಜಾರಿ ಆಗ್ತಿದೆ. ಹಾಗಾಗಿದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ದು ಯಾವ ಜಿಲ್ಲೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೇ ಜುಲೈ 1ರಿಂದ ಇಡೀ ಕರ್ನಾಟಕದಾದ್ಯಂತ 7 ಹೊಸ ನಿಯಮಗಳು ಜಾರಿ. ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವ ಹಾಗೂ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಮತ್ತು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸೇರಿದಂತೆ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಅನ್ವಯವಾಗುವಂತೆ 7 ಬಗೆಯ ಹೊಸ ರೂಲ್ಸ್ಗಳು ಜಾರಿ. ಪ್ರತಿ ತಿಂಗಳು ಕೂಡ ಅನೇಕ ಹೊಸ ನಿಯಮಗಳು ಹಾಗೂ ಕಾಯ್ದೆಗಳು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಅನೇಕ ಬದಲಾವಣೆಗಳು ಆಗುತ್ತಲೇ ಬರುತ್ತವೆ. ಆದರೆ ಇದೇ ಜುಲೈ 1ರಿಂದ ಇಡೀ ಕರ್ನಾಟಕದಲ್ಲಿ 7 ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಘೋಷಣೆಗಳು ಕೂಡ ಇವೆ. ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಹಲವು ನಿಯಮಗಳು ಕೂಡ ಇದರಲ್ಲಿವೆ. ಬನ್ನಿ, ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆಯಲ್ಲಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಬಳಿ ಬಿಪಿಎಲ್ ಕಾರ್ಡ್ ಇದ್ರೆ ಅಥವಾ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ರೆ ಹಾಗೂ ಆಧಾರ್ ಕಾರ್ಡ್ ಇದ್ರೆ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಬನ್ನಿ, ಇಷ್ಟಕ್ಕೂ ಇಡೀ ಕರ್ನಾಟಕದಾದ್ಯಂತ ಇದೇ ಜುಲೈ 1ರಿಂದ ಜಾರಿಗೆ ಬರುತ್ತಿರುವ 7 ಹೊಸ ನಿಯಮಗಳು ಯಾವ್ಯಾವುವು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಜೂನ್ ತಿಂಗಳು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು ಜುಲೈ ಆರಂಭವಾಗಲಿದೆ. ಪ್ರತಿ ತಿಂಗಳಂತೆ ಜುಲೈ 1ರಿಂದ ಹಲವಾರು ಪ್ರಮುಖ ಹಣಕಾಸು ನಿಯಮ ಬದಲಾವಣೆಗಳು ಜಾರಿಗೆ ಬರಲಿವೆ. ಇದು ಸಾಮಾನ್ಯ ಜನರ ದೈನಂದಿನ ಜೀವನ ಮತ್ತು ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಕೆಲವು ನಿಯಮಗಳು ನಿಮ್ಮ ಖರ್ಚಿನ ಮೇಲೆ ಪರಿಣಾಮ ಬೀರಬಹುದು, ಆದರೆ ಇತರವು ನಿಮ್ಮ ಹೂಡಿಕೆಗಳು, ಬ್ಯಾಂಕಿಂಗ್ ಮತ್ತು ಹಣಕಾಸು ಯೋಜನೆಗೆ ಸಂಬಂಧಿಸಿವೆ. ಆದ್ದರಿಂದ ಜುಲೈ ಆರಂಭದ ಮೊದಲು ಈ ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆಧಾರ್ ಕಾರ್ಡ್ ನಿಯಮ ಬದಲು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಇಮೇಲ್ ಐಡಿಯನ್ನ ನವೀಕರಿಸುವುದು ಜುಲೈ 1, 2026ರಿಂದ ಸುಲಭವಾಗುತ್ತದೆ. ಆಧಾರ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಇಮೇಲ್ ವಿಳಾಸವನ್ನ ಅಪ್ಡೇಟ್ ಮಾಡಲು ತೆಗೆದುಕೊಳ್ಳುವ 75 ರೂಪಾಯಿ ಶುಲ್ಕವನ್ನ ಮುಂದಿನ 6 ತಿಂಗಳವರೆಗೆ ಮನ್ನಾ ಮಾಡಲಾಗುತ್ತದೆ ಎಂದು UIDAI ಘೋಷಿಸಿದೆ. ಈ ವೈಶಿಷ್ಟ್ಯವನ್ನು ಜುಲೈ 1ರಿಂದ ಡಿಸೆಂಬರ್ 31, 2026ರವರೆಗೆ ಲಭ್ಯವಿರುತ್ತದೆ. ಹೆಚ್ಚೆಚ್ಚು ಜನರು ತಮ್ಮ ಆಧಾರ್ ದಾಖಲೆಗಳನ್ನು ನವೀಕರಿಸಲು ಮತ್ತು ಡಿಜಿಟಲ್ ಸೇವೆಗಳನ್ನು ಬಳಕೆ ಮಾಡಿಕೊಳ್ಳುವುದು ಈ ಕ್ರಮದ ಉದ್ದೇಶವಾಗಿದೆ. ರೈಲ್ವೆ ನಿಯಮಗಳಲ್ಲಿ ಬದಲಾವಣೆ. ಜುಲೈ 1, 2026ರಿಂದ ರೈಲ್ವೆ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರಿಗೆ ವಿಧಿಸಲಾಗುವ ದಂಡಗಳು ಇನ್ನಷ್ಟು ಕಠಿಣವಾಗಬಹುದು. ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ಪ್ರಕಾರ ಟಿಕೆಟ್ ಇಲ್ಲದೆ ಪ್ರಯಾಣಿಸುವ ಕನಿಷ್ಠ ದಂಡವನ್ನು 250 ರೂಪಾಯಿಯಿಂದ 500 ರೂಪಾಯಿಯವರೆಗೆ ಹೆಚ್ಚಿಸಬಹುದು. ಇದಲ್ಲದೆ ಬೇರೊಬ್ಬರ ಟಿಕೆಟ್ನಲ್ಲಿ ಪ್ರಯಾಣಿಸುವುದು, ರೈಲಿನಲ್ಲಿ ಗದ್ದಲ ಸೃಷ್ಟಿಸುವುದು, ಭಿಕ್ಷೆ ಬೇಡುವುದು, ಅಕ್ರಮ ವ್ಯಾಪಾರ ಅಥವಾ ಮಹಿಳೆಯರಿಗೆ ಮೀಸಲಾದ ಕೋಚ್ನಲ್ಲಿ ಪ್ರಯಾಣಿಸುವಂತ ಅಪರಾಧಗಳು ಸಹ ಭಾರೀ ದಂಡವನ್ನ ವಿಧಿಸಬಹುದು. ಈ ಬದಲಾವಣೆಗಳು ರೈಲಿನಲ್ಲಿ ಶಿಸ್ತು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನ ಸುಧಾರಿಸುವ ಗುರಿಯನ್ನ ಹೊಂದಿವೆ ಎಂದು ಸರ್ಕಾರ ಹೇಳುತ್ತದೆ. ಎಫ್ಡಿ ನಿಯಮಗಳಲ್ಲಿ ಬದಲಾವಣೆ. ಕಳೆದ ತಿಂಗಳು RBI MPC ಸಭೆಯ ನಂತರ ಕೆಲವು ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಪರಿಷ್ಕರಿಸಿದವು. ಜುಲೈ ಆರಂಭದಲ್ಲಿ ಎಫ್ಡಿ ನಿಯಮಗಳು ಮತ್ತು ಬಡ್ಡಿ ದರಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಬ್ಯಾಂಕ್ಗಳು ನಿಯತಕಾಲಿಕವಾಗಿ ತಮ್ಮ ಎಫ್ಡಿ ದರಗಳನ್ನು ಪರಿಶೀಲಿಸುತ್ತವೆ ಮತ್ತು ಮಾರುಕಟ್ಟೆಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವುಗಳನ್ನು ಸರಿಹೊಂದಿಸುತ್ತದೆ. ಆದ್ದರಿಂದ ಹೂಡಿಕೆದಾರರು ಹೊಸ ಎಫ್ಡಿ ಮಾಡುವ ಮೊದಲು ಅಥವಾ ಹಳೆಯದನ್ನು ನವೀಕರಿಸುವ ಮೊದಲು ಬ್ಯಾಂಕಿನ ಇತ್ತೀಚಿನ ಬಡ್ಡಿ ದರಗಳನ್ನು ಮತ್ತು ನಿಯಮಗಳನ್ನು ಪರಿಶೀಲಿಸಬೇಕು. ಕ್ರೆಡಿಟ್ ಕಾರ್ಡ್ ನಿಯಮಗಳು. ಜುಲೈ 1, 2026ರಿಂದ ಜಾರಿಗೆ ಬರುವಂತೆ SBI ಕಾರ್ಡ್ಗಳನ್ನು ತನ್ನ ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ರಿವಾರ್ಡ್ ಪಾಯಿಂಟ್ ನಿಯಮಗಳನ್ನು ಬದಲಾಯಿಸಲಾಗಿದೆ. ಈ ಬದಲಾವಣೆಯು ನಿರ್ದಿಷ್ಟವಾಗಿ ಫೋನ್ ಪೇ SBI ಕ್ರೆಡಿಟ್ ಕಾರ್ಡ್ ಪರ್ಪಲ್ ಮತ್ತು ಫೋನ್ ಪೇ SBI ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಬ್ಲ್ಯಾಕ್ ಕಾರ್ಡ್ದಾರರಿಗೆ ಅನ್ವಯಿಸುತ್ತದೆ. ಹೊಸ ನಿಯಮಗಳ ಅಡಿಯಲ್ಲಿ ರಿವಾರ್ಡ್ ಪಾಯಿಂಟ್ ಗಳಿಕೆಯ ಮಿತಿಗಳನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಕೆಲವು ಹೆಚ್ಚುವರಿ ರೀತಿಯ ವಹಿವಾಟುಗಳ ಮೇಲೆ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡಲಾಗುವುದಿಲ್ಲ. ಈ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ತಮ್ಮ ರಿವಾರ್ಡ್ ಪ್ರಯೋಜನಗಳ ಮೇಲಿನ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂಚಿತವಾಗಿ ಹೊಸ ನಿಯಮಗಳೊಂದಿಗೆ
ಪರಿಚಿತರಾಗಿರಬೇಕು. ಹೆಚ್ಚುವರಿಯಾಗಿ ಜುಲೈನಲ್ಲಿ ಹಲವಾರು ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು. ಎಲ್ಪಿಜಿ ಬೆಲೆ ಬದಲಾವಣೆಗಳು. ಜೂನ್ ಮೊದಲ ವಾರದಲ್ಲಿ ದೇಶದಾದ್ಯಂತ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚು ದುಬಾರಿಯಾಗಿವೆ. ಸರ್ಕಾರವು 14.2 ಕೆಜಿ ದೇಶೀಯ ಸಿಲಿಂಡರ್ ಬೆಲೆಗಳನ್ನು 29 ರೂಪಾಯಿನಷ್ಟು ಹೆಚ್ಚಿಸಿತು. ಕಳೆದ 3 ತಿಂಗಳಲ್ಲಿ ಎಲ್ಪಿಜಿ ಬೆಲೆಯಲ್ಲಿ ಇದು ಎರಡನೇ ಹೆಚ್ಚಳವಾಗಿದೆ. ಹಿಂದಿನ ಹೆಚ್ಚಳ ಮಾರ್ಚ್ 6ರಂದು 60 ರೂಪಾಯಿ ಆಗಿತ್ತು. ಹೊಸ ಹೆಚ್ಚಳದ ನಂತರ ದೆಹಲಿಯಲ್ಲಿ ದೇಶೀಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ 913 ರೂಪಾಯಿಯಿಂದ 942 ರೂಪಾಯಿವರೆಗೆ ಏರಿದೆ. ಗ್ಯಾಸ್ ಸಿಲಿಂಡರ್ ಬೆಲೆಗಳು ಜುಲೈನಲ್ಲಿ ಬದಲಾಗದೆ ಉಳಿಯುವ ನಿರೀಕ್ಷೆ ಇದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಸಂಪೂರ್ಣವಾಗಿ ಕಡಿಮೆಯಾಗದಿದ್ದರೆ ಮತ್ತು ಇಂಧನ ಪೂರೈಕೆಯಲ್ಲಿ ಅಡಚಣೆಗಳು ಉಂಟಾದರೆ ಎಲ್ಪಿಜಿ ಬೆಲೆಗಳು ಬದಲಾಗಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಬದಲಾವಣೆಗಳು. ಅಮೆರಿಕ-ಇರಾನ್ ಯುದ್ಧವು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳಲ್ಲಿ ಏರಿಕೆಗೆ ಕಾರಣವಾಯಿತು. ಇದು ಭಾರತದಲ್ಲಿಯೂ ಪೆಟ್ರೋಲ್ ಬೆಲೆಗಳ ಮೇಲೆ ಪರಿಣಾಮ ಬೀರಿತು. ಮೇ 2026ರಲ್ಲಿ ಪೆಟ್ರೋಲ್ ಬೆಲೆಗಳನ್ನು 4 ಬಾರಿ ಹೆಚ್ಚಿಸಲಾಯಿತು. ಮೇ 25ರ ಹೆಚ್ಚಳದ ಪ್ರಕಾರ ಪೆಟ್ರೋಲ್ ಪ್ರತಿ ಲೀಟರ್ಗೆ 2.46 ರೂಪಾಯಿನಷ್ಟು ದುಬಾರಿಯಾಗಿ 2.95 ರೂಪಾಯಿಗೆ ತಲುಪಿತು. ಹಿಂದಿನ ಹೆಚ್ಚಳವು ಮೇ 23ರಂದು 0.87 ರೂಪಾಯಿಯಿಂದ 1.46 ರೂಪಾಯಿಗೆ ತಲುಪಿತ್ತು ಮತ್ತು ಅದಕ್ಕೂ ಮೊದಲು ಪ್ರತಿ ಲೀಟರ್ಗೆ 0.82 ರೂಪಾಯಿಯಿಂದ 1.71 ರೂಪಾಯಿಗೆ ಏರಿಕೆಯಾಗಿತ್ತು. ಜುಲೈನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಬದಲಾಗಬಹುದು. ಎಟಿಎಫ್ ಇಂಧನ ಬೆಲೆಗಳಲ್ಲಿ ಬದಲಾವಣೆಗಳು. 1 ವಾರದ ಹಿಂದೆ ಕೇಂದ್ರ ಸರ್ಕಾರವು ಡೀಸೆಲ್ ಮತ್ತು ವಿಮಾನ ಟರ್ಬೈನ್ ಇಂಧನ ಮೇಲಿನ ರಫ್ತು ಸುಂಕವನ್ನು ಹೆಚ್ಚಿಸಿತು. ಹೊಸ ದರಗಳ ಅಡಿಯಲ್ಲಿ ಡೀಸೆಲ್ ರಫ್ತಿನ ಮೇಲೆ ಲೀಟರ್ಗೆ 14 ರೂಪಾಯಿ ಮತ್ತು ಎಟಿಎಫ್ ರಫ್ತಿನ ಮೇಲೆ ಲೀಟರ್ಗೆ 12.5 ರೂಪಾಯಿ ಸುಂಕವನ್ನು ವಿಧಿಸಲಾಯಿತು. ಆದಾಗ್ಯೂ ಪೆಟ್ರೋಲ್ ಮೇಲಿನ ರಫ್ತು ಸುಂಕ ಅಥವಾ ದೇಶೀಯ ಬಳಕೆಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಸ್ತಿತ್ವದಲ್ಲಿರುವ ಅಬಕಾರಿ ಸುಂಕವನ್ನು ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳು ಮತ್ತು ದೇಶೀಯ ಲಭ್ಯತೆಯ ಆಧಾರದ ಮೇಲೆ ಸರ್ಕಾರ ನಿಯತಕಾಲಿಕವಾಗಿ ಈ ದರಗಳನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಹೊಸ ತಿಂಗಳ ಆರಂಭದಲ್ಲಿ ಎಟಿಎಫ್ ಬೆಲೆಗಳು ಸಹ ಬದಲಾಗಬಹುದು. ನೋಡಿದಲ್ಲ ಸ್ನೇಹಿತರೆ, ಯಾವೆಲ್ಲ 7 ಹೊಸ ರೂಲ್ಸ್ಗಳು ಜಾರಿ ಆಗ್ತಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.